ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ನಕ್ಸಲರು ನಡೆಸಿದ್ದ ಪೊಲೀಸ್ ಹತ್ಯಾಕಾಂಡದ ತೀರ್ಪು ಇಂದು ಹೊರಬೀಳುವ ನಿರೀಕ್ಷೆ ಇದೆ. ಹತ್ಯೆ ಸಂಬಂಧ 22 ಆರೋಪಿಗಳ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ತೀರ್ಪಿನ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಕೋರ್ಟ್ ಆವರಣದಲ್ಲಿ ಹೆಚ್ಚಿನ ಭದ್ರತೆ ಮಾಡಲಾಗಿದೆ. ವೆಂಕಟಮನಹಳ್ಳಿ ನಕ್ಸಲ್ ನರಮೇಧ ಇಂದು ಹೊರಬೀಳುತ್ತೆ ತೀರ್ಪು. 22 ಆರೋಪಿಗಳ ಭವಿಷ್ಯ ಏನಾಗುತ್ತೆ? ಆವತ್ತು 2005 ಫೆಬ್ರವರಿ 10 ಸಾಕೇತ್ ರಾಜನ್ ಸಾವಿನಿಂದ ಸಿಟ್ಟಾಗಿದ್ದ ನಕ್ಸಲರು ಅಕ್ಷರಶಃ ಅಬ್ಬರಿಸಿದ್ದರು. ಪಾವಗಡ ತಾಲೂಕಿನ ವೆಂಕಟಮನಹಳ್ಳಿ ನಕ್ಸಲರ ಪ್ರತೀಕಾರಕ್ಕೆ ಸಾಕ್ಷಿಯಾಗಿತ್ತು. ಓರ್ವ ನಾಗರಿಕ, 6 ಮಂದಿ ಕೆಎಸ್ಆರ್ಪಿ ಪೊಲೀಸರು ಸೇರಿದಂತೆ 7 ಜನರನ್ನು ನಕ್ಸಲರು ಕೊಂದು ಹಾಕಿದ್ರು. ಮೆಣಸಿನಹಾಡ್ಯದಲ್ಲಿ ನಕ್ಸಲ್ ನಾಯಕ ಸಾಕೇತ್ ರಾಜನ್ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದ. ಹೀಗೆ ನೆರೆಯ ಆಂಧ್ರದಲ್ಲೂ ನಕ್ಸಲ್ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಿದ್ದ ಪೊಲೀಸರು ಪಾವಗಡದ ವೆಂಕಟಮನಹಳ್ಳಿಯ ಶಾಲೆಯಲ್ಲಿ ಬೀಡು ಬಿಟ್ಟಿದ್ದರು. ಇದರ ಸುಳಿವು ಪಡೆದ ನಕ್ಸಲ್ ಪಡೆ ಪೊಲೀಸರ ಶಿಬಿರದ ಮೇಲೆ ದಾಳಿ ಮಾಡಿತು. ಗ್ರೆನೇಡ್ ಬಾಂಬ್ಗಳನ್ನು ಸ್ಫೋಟಿಸಿತು. ಪರಿಣಾಮವಾಗಿ 7 ಮಂದಿ ಸಾವನ್ನಪ್ಪಿದ್ರು. ಘಟನೆ ಬಳಿಕ 100ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಲಾಯಿತು. ವಿಚಾರಣೆ ಬಳಿಕ 22 ಮಂದಿ ಕೃತ್ಯದಲ್ಲಿ ಭಾಗಿಯಾಗಿರೋದು ಬಹಿರಂಗವಾಯಿತು. ಫೆಬ್ರವರಿ 2005ರಲ್ಲಿ ನಕ್ಸಲರು ಈ ಕ್ಯಾಂಪ್ ಮೇಲೆ ರಾತ್ರಿ ಒಂದು ಮಿನಿ ಬಸ್ಸು ಮತ್ತು ಟಾಟಾ ಸುಮೋ ಮತ್ತು ಜೀಪಲ್ಲಿ ಬಂದ್ಬಿಟ್ಟು ಅಲ್ಲಿ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿದ್ದಂಥ KSRP ಕಾನ್ಸ್ಟೇಬಲ್ಗಳಿಗೆ ಮತ್ತು ಒಬ್ಬರು ಸಿವಿಲಿಯನ್ಗೆ ಇವರು ಗುಂಡಿಕ್ಕಿ ಸಾಯಿಸಿದರು. ಬುದ್ಧಿಜೀವಿಗಳೆನಿಸಿಕೊಂಡ ಗೌರಿ ಲಂಕೇಶ್, ನಗರಿ ಬಾಬಯ್ಯ ಅವರನ್ನು FIRನಿಂದ ಕೈಬಿಡಲಾಯಿತು. ಕ್ರಾಂತಿಗಾಯಕ ಗದ್ದರ್ ಹಾಗೂ ಕಮ್ಯುನಿಸ್ಟ್ ಮುಖ್ಯಸ್ಥ ವರವರರಾವ್ ಕೊನೆವರೆಗೂ ವಿಚಾರಣೆಗೆ ಹಾಜರಾಗಿಲ್ಲ. ಇದೀಗ ವಿಚಾರಣೆ ಅಂತಿಮ ಹಂತ ತಲುಪಿದೆ. ಇವತ್ತು ಅಂತಿಮ ತೀರ್ಪು ಹೊರಬರುವ ನಿರೀಕ್ಷೆ ಇದೆ. ತೀರ್ಪು ಪ್ರಕಟವಾದ ಬಳಿಕ ಯಾವುದೇ ರೀತಿಯ ಅನಾಹುತವಾಗದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಪಾವಗಡ ಹಾಗೂ ಆಂಧ್ರದ ಗಡಿಭಾಗಗಳಲ್ಲಿ ನಾಕಾಬಂದಿ ಹಾಕಲಾಗಿದೆ. 7 ಜನರನ್ನು ಬಲಿ ತೆಗೆದುಕೊಂಡ ಪಾಪಿಗಳಿಗೆ ಏನು ಶಿಕ್ಷೆಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.